ಅಧಿಕಾರಿಗಳ ಅಮಾನತು ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆದಿದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಿಎಂ ಡಿಸಿಎಂ ರಾಜೀನಾಮೆ ನೀಡುವಂತೆ ಒತ್ತಾಯವನ್ನ ಹೇರಿದರು. ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆದಿದೆ. ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆದಿರುವಂತದ್ದು. ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಿಎಂ ಡಿಸಿಎಂ ರಾಜೀನಾಮೆ ನೀಡುವಂತೆ ಒತ್ತಾಯವನ್ನ ಮಾಡಿದ್ರು. ಸಿಎಂ ಡಿಸಿಎಂ ರಾಜೀನಾಮೆ ನೀಡಬೇಕು, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ಪೊಲೀಸ್ ಅಧಿಕಾರಿಗಳ ಅಮಾನತನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಶಿವಮೊಗ್ಗ ನಗರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು. ಕಾರ್ಯಕರ್ತರು ಘೋಷಣೆಯನ್ನ ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ರಾಜೀನಾಮೆ ನೀಡುವಂತೆ ಕೂಡ ಒತ್ತಾಯಿಸಿದ್ರು. 4ನೇ ತಾರೀಕು ಏನು ವಿಜಯೋತ್ಸವ ಇತ್ತು, ಆರ್ಸಿಬಿ ಕಪ್ಪನ್ನ ಗೆದ್ದು ತಂದವರಿಗೆ ಸನ್ಮಾನ ಕಾರ್ಯಕ್ರಮಗಳು ಇದ್ವು ವಿಧಾನಸೌಧದ ವೇದಿಕೆಯಲ್ಲಿ. ಆ ಸಂದರ್ಭದಲ್ಲಿ ಅಲ್ಲಿಂದ ನೆಕ್ಸ್ಟ್ ಸ್ಟೇಡಿಯಂಗೆ ಏನ್ ಬರ್ತಾರೆ, ಚೆನ್ನಸ್ವಾಮಿ ಸ್ಟೇಡಿಯಂಗೆ, ಅಲ್ಲಿ ಅನಾಹುತ ಆಯಿತು. 11 ಮಂದಿಯ ಬಲಿ ಆಯಿತು, 11 ಮಂದಿಯ ಜೀವ ಹೋಯಿತು. ಈ ವಿಚಾರದಲ್ಲಿ ಭದ್ರತಾ ವೈಫಲ್ಯ ಆಗಿದೆ. ಜೊತೆಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಬಂದಮೇಲೆ ಒಂದು ಕಡೆಯಿಂದ ಭ್ರಷ್ಟಾಚಾರಗಳು ನಡೀತಾ ಇದೆ, ಇನ್ನೊಂದು ಕಡೆಯಿಂದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮತ್ತೊಂದು ಕಡೆ ಮುಸಲ್ಮಾನರ ತುಷ್ಟೀಕರಣ ನಡೀತಾ ಇದೆ. ಈಗ ಆಟಗಾರರ ಹೆಸರಿನೊಳಗೆ ಅಭಿಮಾನಿಗಳ ಒಂದು ಮಾರಣ ಹೋಮದ ಆ ಹೊಣೆಗಳ ಮೇಲೆ ರಾಜಕೀಯವನ್ನು ಮಾಡಲು ಶುರು ಮಾಡ್ಯಾರ. ಅತ್ಯಂತ ನೋವಿನ ಸಂಗತಿ ಇದು. ರಾಜಕಾರಣ ಮಾಡಕ್ಕೆ ಬೇರೆ ಬೇರೆ ಜಾಗಗಳಿದೆ, ಅನೇಕ ಜಾಗಗಳಿದೆ. ನೀವೆಲ್ಲ ಅದರೊಳಗೆ ಮುಳುಗಿರುವಂತವ್ರು. ನಿಮಗ್ಯಾಕೆ ಬೇಕಿತ್ತು ಈ ಒಂದು ಹೊಣೆಗಳ ಮೇಲೆ ರಾಜಕೀಯ ಮಾಡುವಂಥದ್ದು? ಅಮಾಯಕ ಮುಕ್ತ ಆ ಜೀವಗಳು, ಒಂದು ನಾನಾದ ರೋಗಳು, ಆ ಜೀವಗಳ ಪೋಷಕರು ಯಾವ ರೀತಿಯೊಳಗಡೆ ತಮ್ಮ ಮಕ್ಕಳನ್ನ ಕಳ್ಕೊಂಡು ಯಾವ ರೀತಿಯೊಳಗಡೆ ಆಕ್ರಂದನದಲ್ಲಿ ತೊಡಗಿದ್ದಾರೆ. ಅತ್ಯಂತ ನೋವಾಗಿರುವಂತದ್ದು. ಅವರ ದುಃಖಕ್ಕೆ ಮೂಲ ಕಾರಣಕರ್ತರು ಇದೇ ಲಜ್ಜೆವಾಡಿ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯವರು, ಇದೇ ಡಿ.ಕೆ. ಶಿವಕುಮಾರ್, ಇದೇ ಪರಮೇಶ್ವರ್ ಅವರು. ನಿಮ್ಮ ಲಜ್ಜೆ ಹೇಳಿಗೆ, ನಿಮ್ಮ ನಿರ್ಲಜ್ಜೆತನದ ಬೇಜವಾಬ್ದಾರಿತನಕ್ಕೆ ಪಾಪ ನಿಮಗೆ ಯಾರು ಬದುಕೇಶವಾದ್ರು ಅಂತಂದ್ರೆ ನಿಮಗೆ ಕಂಡು ಪೊಲೀಸ್ನವರು.